ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಎಲೆಕೋಸಿನಿಂದ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗುವ ವಸ್ತುಗಳು ಎಲೆಕೋಸು ಮತ್ತು ಅಕ್ಕಿ ಹಿಟ್ಟು ಮತ್ತು ಮೈದಾ, ಬೆಲ್ಲ, ಸಾಸಿವೆ, ಹುಣಸೆಹಣ್ಣಿನ ರಸ, ಖಾರದ ಪುಡಿ, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅರಿಶಿನ ಮತ್ತು ರುಚಿಗೆ ಉಪ್ಪು. ಓಕೆನಾ? ನೋಡಿ, ಈ ಎಲೆಕೋಸು ಇದೆ ಅಲ್ವಾ, ಈ ಥರ ಸಣ್ಣದಲ್ಲಿ ಹೆಚ್ಕೊಂಡು ಇದನ್ನು ಒಂದು ಕುದಿ ಬೇಯಿಸ್ಕೊಬೇಕು. ಹೂಕೋಸಾದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಬೇಕಾಗುತ್ತೆ. ಅದರಲ್ಲಿ ಹುಳಗಳಿರುತ್ತವೆ. ಇದರಲ್ಲಿ ನಾವು ಕ್ಲೀನಾಗಿ ಹೆಚ್ಚುತ್ತಿರುವಾಗಲೇ ಕಾಣುತ್ತಲ್ವಾ, ಅದಕ್ಕೆ ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ಒಂದು ಕುದಿ ನೀರಲ್ಲಿ ಕುದಿಸ್ಕೊಬಿಡಿ. ನಂತರ ಕೆಳಗಿಳಿಸಿ ಅದು ಆರಿದ ನಂತರ 2 ಸ್ಪೂನ್ ಅಕ್ಕಿ ಹಿಟ್ಟಿಗೆ 4 ಸ್ಪೂನ್ ಮೈದಾ ಹಾಕಿ ನೀರು ಹಾಕಿ ಕಲಿಸ್ಬಿಟ್ಟು ಈ ಬೇಯಿಸಿರೋ ಇದನ್ನು ಹಾಕಿ ಕಲಿಸ್ಬಿಟ್ಟು ಕರಿಬೇಕು. ಈ ಥರ ಕರಿಬೇಕು ನೋಡಿ. ಗೋಬಿ ಆಕಾರದಲ್ಲಿ ಬೋಂಡದ ಥರ ಯಾವ ಥರ ನಿಮ್ಗೆ ಬೇಕನ್ಸುತ್ತೋ ಆ ಥರ ಕರೆದಿಟ್ಕೊಳ್ಳಿ. ಇದು ಕರೆದು ಆರಿರಬೇಕಿದು. ಓಕೆನಾ? ನಂತರ ಒಂದು ಬಾಣಲಿ ಅಥವಾ ಕರಿಯೋದಕ್ಕೆ ಅಥವಾ ಒಗ್ಗರಣೆ ಕಾಯಿಸೋದಕ್ಕೆ ಇಟ್ಕೊಂಡಿರ್ತೀವಲ್ವ, ಆ ಥರದ್ದೊಂದು ಬಾಣಲಿಯಲ್ಲಿ ಫಸ್ಟಿಗೆ ಹುಣಸೆ ಹಣ್ಣಿನ ರಸ ನೋಡಿ, ಈ ಹುಣಸೆ ಹಣ್ಣಿನ ರಸವನ್ನು ಹಾಕಿ 4 ಸ್ಪೂನ್ ಹುಣಸೆ ಹಣ್ಣಿನ ರಸ, ಅದರೊಳಗೆ ಸಾಸಿವೆ ಹಾಕ್ಬಿಡಿ. ಅದಕ್ಕೆ ಮತ್ತು ಎಕ್ಸ್ಟ್ರಾ ಒಗ್ಗರಣೆ ಏನು ಹಾಕೋದು ಬೇಡ. ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಕಾಯಲಿಕ್ಕಿಟ್ಟು ಸ್ವಲ್ಪ ಸಾಸಿವೆಯನ್ನು ಹಾಕಿಬಿಟ್ಟು ಅದಕ್ಕೆ 2 ಅಥವಾ 3 ಸ್ಪೂನ್ ಬೆಲ್ಲ ಹಾಕಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಇದು ಕುದೀತಾ ಇರುವಾಗ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಲಾಸ್ಟಲ್ಲಿ ಖಾರದ ಪುಡಿ ಹಾಕಿಕೊಳ್ಳಿ. ಓಕೆನಾ? ಗೊತ್ತಾಯ್ತಲ್ವ? ಹುಣಸೆ ಹಣ್ಣಿನ ರಸ, ಬೆಲ್ಲ, ಸಾಸಿವೆ ಕುದೀತಾ ಇರಬೇಕು. ನಿಮಗೆ ಹೇಗೆ ಬೇಕೋ ಹಾಗೆ, ಗಟ್ಟಿ ಅಥವಾ ರಸ ಬೇಕು ಹೆಚ್ಚಿಗೆ ಅಂದರೆ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ವ ನಿಮ್ಗೆ ಎಷ್ಟು ಬೇಕು ಅಂತ. ಆ ಥರ ಕುದಿಸಿದಾದ ನಂತರ ಅದ್ರ ಜೊತೆಗೇ MTR ಮಸಾಲ ಪೌಡರ್ ಅಥವಾ ನಮ್ಮ ಮನೆಯಲ್ಲಿ ಸಾಂಬಾರಿಗೆ ಅಂತ ನಾವೇನು ಉಪಯೋಗಿಸ್ತೀವಲ್ವ, ಸಾಂಬಾರು ಪುಡಿ ಅಂತ, ಅದನ್ನು ಒಂದು ಅರ್ಧ ಸ್ಪೂನಷ್ಟೇ ಹಾಕಿ. ಅರ್ಧ ಅಥವಾ 1 ಸ್ಪೂನ್, ಟೀ ಸ್ಪೂನ್ ಅಂತಾರಲ್ವ ಅದರಲ್ಲಿ, ಅಂದರೆ ಸ್ವಲ್ಪ ಘಮ ಕೊಡೋಕ್ಕಷ್ಟೆ ಹಾಕಿದ್ದಾದ ನಂತರ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಏನು ಹೇಳಿ, ಇದೆಲ್ಲ ಹಾಕ್ಬಿಟ್ಟು ಕಲಿಸಿದಾಗ ಒಂದು ಗಟ್ಟಿ ರಸ ಆಗುತ್ತಲ್ವ, ಆವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಹಾಕಿ. ಇದನ್ನು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಬಾಯಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಆರಿದ ನಂತರ ತಟ್ಟೆಯಲ್ಲಿ ಹಾಕಿ ಈ ನೀರುಳ್ಳಿ ಮತ್ತು ಕೊತ್ತಂಬರಿಯನ್ನು ಹಾಕಿಬಿಟ್ರೆ ನೋಡಿ, ರೆಡಿ, ಗೋಬಿ ರೆಡಿ. ಈ ಗೋಬಿ ಇದೆ ಅಲ್ವಾ, ನಮಗೆ ಈ ನೋಡಿ ರಸ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಈ ಥರ ಮಾಡಿಕೊಂಡ್ರೆ ಮನೆಯಲ್ಲೇ ರುಚಿಯಾಗಿಯೋ ಗೋಬಿ ರೆಡಿ ಟು ಈಟ್. ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಹೊರಗಡೆ ಏನು ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಬೇಕಿದ್ದರೆ ನೀವು ಮಾಡ್ಕೊಂಡು ನೋಡಿ ಏನು ಗೊತ್ತಾ, ನೀವು ನೋಡ್ತಿರಲ್ಲ ಮಾಡಿಕೊಂಡು, ಆಗ ಇದನ್ನ ಹೀಗೆ ಬಾಯಿಗೆ ಹಾಕಿಕೊಳ್ಳುವಾಗ ನನ್ನ ನೆನಪು ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಇದು ಗರಿಯಾಗಿ ಇದು ಮಾಡಿರ್ತೀವಲ್ಲ, ಕರೆದಿರ್ತೀವಿ, ಅದನ್ನು ಹುಣಸೆ ರಸ ಬೆಲ್ಲದಲ್ಲಿ ಟೇಸ್ಟಿಯಾಗಿರುತ್ತೆ. ಮೇಲೆ ಕರಿಬೇವು ನೀರುಳ್ಳಿ ಹಾಕಿರೋದ್ರಿಂದ ಸಖತ್ತಾಗಿರುತ್ತೆ. ಇದು ಸೇಮ್ ಹೊರಗಡೆ ಸಿಗೋ ಥರಾನೇ ಟೇಸ್ಟಿ ಕೊಡುತ್ತೆ.
ಈ ಥರ ಮನೆಯಲ್ಲೇ ಯಾವುದೇ ಫುಡ್ ಕಲರ್, ಯಾವುದೇ ಕಲರ್, ಕೆಮಿಕಲ್ ಎಲ್ಲ ಮಾಡ್ದೇ ನ್ಯಾಚುರಲ್ಲಾಗಿ ಮಾಡಿರೋ ಈ ಗೋಬಿ ನ್ಯಾಚುರಲ್ ಫುಡ್ ನೋಡಿ. ಮನೆಯಲ್ಲಿ ಮಕ್ಕಳಿಗೆ ಮತ್ತು ನಾವು ಹೊರಗಡೆ ಹೋಗಿ ತಿನ್ನೋದೇ ಬೇಡ, ಮನೆಯಲ್ಲೇ ಈ ಥರ ಟೈಮ್ ತಗೊಂಡು ಆರೋಗ್ಯಕರವಾದ ನಮ್ಮ ಕೈಯಲ್ಲೇ ನಾವು ಮಾಡಿರೋ ಈ ಅಡುಗೆಯನ್ನು ಸ್ವೀಕರಿಸ್ಬೋದು ಅಲ್ವಾ. ನಾವು ಮಾಡಿದ ನಮಗೆ ಸಮಾಧಾನ ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪು, ಬೆಲ್ಲ ಹೇಗೆ ಬೇಕೋ ಹಾಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾದ ಗೋಬಿ ರೆಡಿ ಟು ಈಟ್. ಈ ಗೋಬಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.